ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎಂಬ ಬಡ ಮನುಷ್ಯನಿದ್ದ. ಅವನ ತಾಯಿ ತುಂಬಾ ಅಸ್ವಸ್ಥಳಾಗಿದ್ದಳು. ರಾಮು ದಿನರಾತ್ರಿ ದುಡಿದರೂ ಔಷಧಿಗೆ ಬೇಕಾದ ಹಣವೂ ಸಿಗುತ್ತಿರಲಿಲ್ಲ. ಒಂದು ದಿನ ರಾಮು ಕಾಡಿನ ದಾರಿಯಲ್ಲಿ ಕಟ್ಟಿಗೆ ತರಲು ಹೋಗುತ್ತಿದ್ದ. ಅಲ್ಲಿ ಒಂದು ಗಾಯಗೊಂಡ ಚಿಕ್ಕ ಕೋತಿ ನೋವಿನಿಂದ ಅಳುತ್ತಿತ್ತು. ರಾಮುವಿನ ಬಳಿ ಏನೂ ಇರಲಿಲ್ಲ. ಆದರೂ ತನ್ನ ನೀರಿನಿಂದ ಕೋತಿಯ ಗಾಯ ತೊಳೆಯುತ್ತಾನೆ. ತನ್ನ ಬಟ್ಟೆಯ ತುಂಡನ್ನು ಹರಿದು ಗಾಯಕ್ಕೆ ಕಟ್ಟುತ್ತಾನೆ. ರಾಮು ಹೇಳುತ್ತಾನೆ, ನನ್ನ ಬಳಿ ಏನೂ ಇಲ್ಲ, ಆದ್ರೆ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ. ಕೋತಿಯ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಅದು ರಾಮುವನ್ನು ಮೌನವಾಗಿ ನೋಡುತ್ತಿತ್ತು, ಎಲ್ಲವನ್ನೂ ಅರ್ಥ ಮಾಡಿಕೊಂಡಂತೆ. ರಾಮು ಪ್ರತಿದಿನ ಕಾಡಿಗೆ ಬರುತ್ತಿದ್ದ. ಕೋತಿಗೆ ಹಣ್ಣು ಕೊಡುತ್ತಿದ್ದ, ಅದರ ಜೊತೆ ಮಾತನಾಡುತ್ತಿದ್ದ. ಹೀಗಾಗಿ ಕೋತಿ ನಿಧಾನವಾಗಿ ಚೇತರಿಸಿಕೊಂಡಿತು. ಒಂದು ದಿನ ರಾಮುವಿನ ತಾಯಿಯ ಸ್ಥಿತಿ ಬಹಳ ಗಂಭೀರವಾಯಿತು. ಡಾಕ್ಟರ್ ಹೇಳಿದರು, ಇಂದು ಔಷಧಿ ಸಿಗದಿದ್ರೆ ಜೀವ ಉಳಿಯುವುದಿಲ್ಲ. ರಾಮು ಸಂಪೂರ್ಣವಾಗಿ ಕುಸಿದನು. ಅವನ ಬಳಿ 1 ರೂಪಾಯಿ ಕೂಡ ಇರಲಿಲ್ಲ.